ಆಲ್ ವೆಲ್ಕಮ್ ಟು ಚಂದು ನಾಗೇಶ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅನ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನಿವತ್ತು ಮನೆಯಲ್ಲೇ ಒಂದು ಡ್ರೈ ಫ್ರೂಟ್ಸ್ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಏನೆಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟು 1 ಬೌಲ್ ಗೋಡಂಬಿನ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೆಕ್ಸ್ಟ್ 1 ಬೌಲ್ ಬಾದಾಮಿನ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡೆ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಸೇಮ್ ಬೌಲಲ್ಲೇ 1 ಬೌಲ್ ಮಖಾನನ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡೆ. ಅದು ಮುಟ್ಟು ನೋಡಿದಾಗ ನಿಮಗೆ ಸ್ವಲ್ಪ ಕ್ರಿಸ್ಪಿ ಅನಿಸಿದಾಗ ತೆಗೆದಿಟ್ಕೊಳ್ಳಿ, ಯಾಕಂದರೆ ಅದು ಫಸ್ಟು ಮೆತ್ತಗಿರುತ್ತಲ್ವ, ಸೊ ಆಮೇಲೆ ಅದು ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪನೇ ತೊಗೊಂಡಿದ್ದೀನಿ. 3 ರಿಂದ 1 ಬೌಲ್ನ ತೊಗೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಒಂದು 100 ಗ್ರಾಮಷ್ಟು ವಾಲ್ನಟ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ ಪಿಸ್ತಾನ ತೊಗೊಂಡಿದ್ದೀನಿ. ಪಿಸ್ತಾನ ನಾನು ಸಾಲ್ಟೆಡ್ ತೊಗೊಂಡು ಬಂದಿಲ್ಲ, ಸೊ ನಾರ್ಮಲಾಗಿ ಸ್ವೀಟ್ಗೆ ಯಾವ್ದು ಯೂಸ್ ಮಾಡ್ತೀವಿ ಆ ಪಿಸ್ತಾನೆ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ಸ್ವಲ್ಪ ಒಣಖರ್ಜೂರನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಎಲ್ಲನೂ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದೇ ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಪೌಡ್ರನ್ನ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಇಲ್ಲಿ ಮಖಾನನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ನೆಕ್ಸ್ಟ್ ಬಾದಾಮಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ ಯಾಕಂದರೆ ಒಂದೊಂದೇ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಒಂದೊಂದು ಬೇಗನೆ ಪೌಡ್ರ್ ಆಗುತ್ತೆ, ಹಾಗಾಗಿ ಒಂದೊಂದು ಉಳ್ಕೊಂಡು ಬಿಡುತ್ತೆ ಅಂತೇಳಿ ನಾನು ಸಪ್ರೇಟಾಗಿ ಹಾಕ್ಕೊಂಡು ಪೌಡರ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡು ಪೌಡರ್ನ ಮಾಡ್ಕೊತಾ ಇದ್ದೀನಿ. ಅದು ಗೋಡಂಬಿ ಸ್ವಲ್ಪ ಪೌಡರ್ನ ಮಾಡಿದಾಗ ಎಣ್ಣೆ ಥರ ಬರುತ್ತಲ್ವ, ಸೊ ಅದು ಮಿಕ್ಸಿ ಜಾರ್ಗೆ ಅಂಟ್ಕೊತಾ ಇದೆ. ಅದನ್ನು ಸ್ಪೂನಿಂದ ಎಲ್ಲ ನೀಟಾಗಿ ತೊಗೊಂಡೆ. ಹಾಗೆ ಪಂಪ್ಕಿನ್ ಸೀಡ್ಸು, ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸನ್ನು ಹಾಕ್ಕೊಂಡು ಪೌಡರ್ನ ಮಾಡಿಕೊಂಡೆ. ಸೊ ನಿಮ್ಗೆ ಇದೆಲ್ಲ ಸಾಫ್ಟ್ ಆಗಿರೋದೆಲ್ಲ ಬೇಗನೆ ಪೌಡ್ರ್ ಆಗುತ್ತೆ, ಸ್ವಲ್ಪ ಗಟ್ಟಿ ಇರೋದು ಕಷ್ಟ ಅದರಲ್ಲಿ ಆಗೋದು. ಹಾಗೆ ನೆಕ್ಸ್ಟು ಪಿಸ್ತಾನು ಕೂಡ ಪೌಡರ್ ಮಾಡಿ ಹಾಕ್ಕೊಂಡೆ. ಹಾಗೆ ನೆಕ್ಸ್ಟ್ ಇಲ್ಲಿ ವಾಲ್ನಟ್ಟು ಮತ್ತು ಒಣಖರ್ಜೂರ, ಒಂದು 5 ಏಲಕ್ಕಿ ಕಾಯಿನ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ಕಲ್ಸಕ್ಕರೆ ಬಂದು ರೆಡ್ ಕಲರು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು. ನಾನು ರೆಗ್ಯುಲರಾಗಿ ಯಾವಾಗಲೂ ಕೂಡ ಪೌಡ್ರ್ ಮಾಡ್ಕೋಬೇಕಾದ್ರೆ ರೆಡ್ ಕಲರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಟೈಮು ಕೂಡ ನಾನು ರೆಡ್ ಕಲರ್ ಕಲ್ಸಕ್ಕರೆನೇ ಹಾಕ್ಕೊತಾ ಇದ್ದೀನಿ. ಇದು ಕಲ್ಸಕ್ಕರೆ ಸ್ವಲ್ಪ ಸಿಗೋದು ಕಷ್ಟ, ನಾರ್ಮಲ್ ಮಾಲ್ಗಳಲ್ಲಿ ಎಲ್ಲೂ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ನಾರ್ಮಲ್ ಅಂಗಡಿಯಲ್ಲೇ ತೊಗೊಂಡು ಬಂದೆ. ನಾನು ಲಾಸ್ಟ್ ವೀಕಿಂದನೂ ಕೂಡ ಇದಕ್ಕೋಸ್ಕರನೇ ಪೆಂಡಿಂಗ್ ಇಟ್ಟಿದ್ದೆ, ಮಾಡಿರಲಿಲ್ಲ. ಎಲ್ಲ ನೀಟಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸೊ ನನಗೆ ಈ ಥರದ್ದೊಂದು ಜಾರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಇದು 1 kg ಹತ್ತತ್ರ ಆಗಿದೆ. ಸೊ 1 kg ನನಗೆ ಆಲ್ಮೋಸ್ಟ್ ಒಂದು 2 ಮಂತ್ಸ್ವರೆಗೆ ಆಗುತ್ತೆ. ಸೊ ನಾವು ಔಟ್ಸೈಡು ಹಾರ್ಲಿಕ್ಸ್, ಬೂಸ್ಟು ಅಂತ ತೊಗೊಂಡು ಬರೋದಕ್ಕಿಂತ ಈ ಥರ ನಾವು ಮನೆಯಲ್ಲೇ ಪೌಡರ್ನ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಇದನ್ನು ಹಾಗೆ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಿದ್ಲು, ಹಾಗೆ ಸ್ವಲ್ಪ ಹಾಕ್ಸ್ಕೊಂಡು ತಿಂದಳು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.